ಹಾಯ್ ವೆಲ್ಕಮ್ ಟು ಎಸ್ ಸಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಕೆ ಸಿ ಇ ಟಿ 2024 ಚಾಯ್ಸ್ ಎಂಟ್ರಿ, ಹೌ ಟು ಡೂ ಚಾಯ್ಸ್ ಎಂಟ್ರಿ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಆಲ್ ಫಸ್ಟ್ ರೌಂಡ್ ಪ್ರೋಸೆಸ್, ಕಂಪ್ಲೀಟ್ ಪ್ರೋಸೆಸ್ ವಿಡಿಯೋ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳೇ ಫೀಸ್ ಇಷ್ಟೇ ಕಟ್ಟಿ ಇದಕ್ಕೂ ಮುಂಚೆ ಹೆಚ್ಚು ಕಟ್ಟಬೇಡಿ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಡೋಂಟ್ ರಾಂಗ್ ವರ್ಕ್ ಫ್ರಮ್ ಚಾಯ್ಸ್ ಎಂಟ್ರಿ ಕೆ ಸಿ ಇ ಟಿ ಸ್ಟೂಡೆಂಟ್ಸ್, ಬಿ ಕೇರ್ಫುಲ್. ಓಕೆ ಸ್ಟೂಡೆಂಟ್ಸ್, ಇವೆಲ್ಲವನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ಸ್ಟೂಡೆಂಟ್ಸ್. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪಿದರೆ ಯಾವುದಾದ್ರೂ ನಾವು ವಿಡಿಯೋ ಬಿಟ್ಟರೆ ನಿಮಗೆ ಹೆಲ್ಪ್ ಆಗ್ತಿರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಮ್ಮದು. ಪ್ಲೀಸ್ ಟು ಚಾನಲ್ ಸಬ್ಸ್ಕ್ರೈಬ್ ಅಂಡ್ ಲೈಕ್. ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಮುಖಾಂತರ ಎಲ್ಲ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಕೆ ಸಿ ಇ ಟಿ ಸ್ಟೂಡೆಂಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ವಿಡಿಯೋ. ಓಕೆ ಸ್ಟೂಡೆಂಟ್ಸ್, ಈಗ ಕೆ ಸಿ ಇ ಟಿ 2024 ಫೈನಲ್ ಆಗಿ ರಿಯಲ್ ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ದು ಬಿಟ್ಟರು. ಹೌದಾ, ಎಲ್ಲರದು ಚೆನ್ನಾಗೇ ಬಂದಿದೆ ಅನ್ಕೊತೀನಿ. ಬೆಸ್ಟ್ ಕಾಲೇಜ್ ಆ್ಯಂಡ್ ಬೆಸ್ಟ್ ಬ್ರಾಂಚ್. ಓಕೆ, ಬೆಸ್ಟ್ ಬ್ರಾಂಚ್ ಆ್ಯಂಡ್ ಬೆಸ್ಟ್ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಈಗ ಡಿಸ್ಕಸ್ ಮಾಡೋದು ಚಾಯ್ಸ್ ಎಂಟ್ರಿ ಬಿಟ್ಟು 12 o'clock ಚಾಯ್ಸ್ ಎಂಟ್ರಿ ಬಿಡ್ತೀವಂತ ಒಂದು ನೋಟಿಫಿಕೇಶನ್ ಆದರೆ ರಿಲೀಸ್ ಮಾಡಿದ್ದಾರೆ. ಹಾಗಾದರೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 7 to 8 hours ಆಗ್ತದೆ. ಚಾಯ್ಸ್ ಎಂಟ್ರಿಯನ್ನು ಬಿಟ್ಟು ಕ್ಷಮಿಸಬೇಕು ಸ್ಟೂಡೆಂಟ್ಸ್, ನೀವು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋಕ್ಕೆ. ಓಕೆ, ಈಗ ಚಾಯ್ಸ್ ಎಂಟ್ರಿಯಲ್ಲಿ 4 ಟೈಪ್ಸ್. ಚಾಯ್ಸ್ ಎಂಟ್ರಿ 1 ಅನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಇವತ್ತಿನಿಂದ ಏನು ಮಾಡ್ತಾರೆ, ಒಂದು 4 days ಟೈಮ್ ಇರುತ್ತೆ. ಆಲ್ಮೋಸ್ಟ್ 4 September 2024 ನೈಟ್ 11:59 PM ವರೆಗೂ ಟೈಮ್ ಇರುತ್ತೆ. 4 days ಅಂತೂ 100% ಕನ್ಫರ್ಮ್. ಈ 4 days ಅಲ್ಲಿ ನೀವೇನು ಮಾಡಬೇಕು, ಚಾಯ್ಸ್ ಎಂಟ್ರಿಯನ್ನು ಮುಗಿಸ್ಬೇಕು. ಪ್ರತಿಯೊಬ್ಬರು 4 ಟೈಪ್ಸ್ ಚಾಯ್ಸ್ ಎಂಟ್ರಿಯನ್ನು ಯಾವುದು ಮಾಡ್ತೀರೋ ನಿಮ್ಗೆ ಇಷ್ಟ. ಬಟ್ ನೀವು ಚಾಯ್ಸ್ ಎಂಟ್ರಿಯನ್ನು ಒಂದನ್ನು ಆಯ್ಕೆ ಮಾಡಿಕೊಂಡಿದ್ರೆ ಫೀಸ್ ಅನ್ನು ಪೇ ಮಾಡಬೇಕಾಗುತ್ತೆ. 100% ಇಸ್ ಕನ್ಫರ್ಮ್. ನಿಮ್ಮ ಹತ್ತಿರ ಫೀಸ್ ಆದರೆ ರೆಡಿ ಇರಬೇಕು. ಓಕೆ, ಇನ್ನು ಚಾಯ್ಸ್ 1 ಅನ್ನು ಮಾಡ್ತೀನಿ ಸರ್. ಡಾಕ್ಯುಮೆಂಟ್ಸ್ ಯಾವುವು ಬೇಕೋ ಸ್ವಲ್ಪ ತಿಳಿಸ್ಕೊಡ್ತೀರಾ ಅಂದರೆ ತಿಳಿಸ್ಕೊಡ್ತೀನಿ, ಕೊನೆಯವರೆಗೂ ನೋಡಿ. ಓಕೆ, ಕೆ ಸಿ ಇ ಟಿ ಸ್ಟೂಡೆಂಟ್ಸ್, ನೋಟ್ ಫಾರ್ ದಿ ಡಾಕ್ಯುಮೆಂಟ್ಸ್. ದಿ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಟೇಕನ್ ಫಾರ್ ವೆರಿಫಿಕೇಶನ್. ಫಸ್ಟ್ ಒನ್, ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ಔಟ್. ಸೆಕೆಂಡ್, ಕೆ ಸಿ ಇ ಟಿ ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟ್. ಥರ್ಡ್, ಪ್ರೂಫ್ ಆಫ್ ಅಪ್ಲಿಕೇಶನ್ ಫೀ ಪೇಮೆಂಟ್. ನೀವು ಏನು ಮಾಡಿರ್ತೀರ, ಚಾಯ್ಸ್ ಫೀ ಪೇಮೆಂಟ್ ಮಾಡಿರ್ತೀರಿ ಅಲ್ವಾ, ಅದು ಬೇಕಾಗುತ್ತೆ. ಮತ್ತು ಮಾರ್ಕ್ ಶೀಟ್ ಆಫ್ 10th ಸ್ಟ್ಯಾಂಡರ್ಡ್, ಮಾರ್ಕ್ ಶೀಟ್ ಆಫ್ 12th ಸ್ಟ್ಯಾಂಡರ್ಡ್, ಟು ರಿಸಿಟ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್, ಸ್ಟಡಿ ಸರ್ಟಿಫಿಕೇಟ್ ಸೈನ್ಡ್ ಬೈ PEO ಆರ್ DDPI. ಇವರು ಇಬ್ಬರಲ್ಲಿ ಒಬ್ಬರದು ಸಿಗ್ನೇಚರ್ ಬೇಕಾಗುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಮೇನ್ ಇಂಪಾರ್ಟೆಂಟ್. ಓಕೆ, ನೀವು ಎಲ್ಲಿವರೆಗೆ ಓದಿರ್ತೀರೋ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ವರೆಗೆ ಒಂದೇ ಸ್ಕೂಲ್ ಅಲ್ಲಿ ಓದಿದ್ರೆ ನೀವು ಅಲ್ಲಿಗೆ ಹೋಗಿ ಸ್ಟಡಿ ಸರ್ಟಿಫಿಕೇಟನ್ನು ತೆಗೆಸಿ ನಿಮ್ಮ ಹೆಡ್ ಮಾಸ್ಟರ್ ಸೈನ್ ಮತ್ತು DDPI ಅಥವಾ BBO ಇವರು ಇಬ್ಬರಲ್ಲಿ ಒಬ್ಬರು ಸಿಗ್ನೇಚರ್ ಬೇಕು. ಓಕೆ, ಅಲ್ಲಿ ಆನ್ಲೈನಲ್ಲಿ ಫೀ ಪೇಮೆಂಟ್ ಮಾಡಿರೋ ರಿಸಿಟ್ ಕೂಡ ಮೇನ್ ಇಂಪಾರ್ಟೆಂಟೇ. ಓಕೆ, ಆಲ್ ಅದರ್ ಫಾರ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಕೆ ಸಿ ಇ ಟಿ ಚಾಯ್ಸ್ ಎಂಟ್ರಿ ಫೀ ಪೇಮೆಂಟ್. ಆಲ್ಮೋಸ್ಟ್ ಇವೆಲ್ಲವನ್ನು ಜಿರಾಕ್ಸ್ 2 or 3 ಸೆಟ್ಸ್ ಅನ್ನು ಮಾಡಿಸಬೇಕು. ಓಕೆ, 2 or 3 ಸೆಟ್ಸ್ ಅಂದರೆ 2ರಿಂದ 3 ಸೆಟ್ಗಳು ಜಿರಾಕ್ಸ್ ಮಾಡಿಸಲೇಬೇಕು. ಒಂದು ಸೆಟ್ ಒರಿಜಿನಲ್ ಸೈಡ್ಗಿರಲಿ, 2 ಸೆಟ್ಸ್ ಜಿರಾಕ್ಸ್ ಕಾಪಿಯನ್ನು ಮಾಡಿಸಿ ಸ್ಟೂಡೆಂಟ್ಸ್. ಇನ್ನು SC/ST ಅಥವಾ ಜನರಲ್ ಸ್ಟೂಡೆಂಟ್ಸ್ಗೆ ಫೀಸ್ ಎಷ್ಟಿದೆ, ಎಷ್ಟು ಕಟ್ಟಬೇಕು, ಇಷ್ಟೇ ಕಟ್ಟಿ, ಇದಕ್ಕಿಂತ ಹೆಚ್ಚು ಕಟ್ಟಬೇಡಿ ಎನ್ನುವ ಒಂದು ಮಾಹಿತಿ ತಿಳಿದುಕೊಳ್ಳೋಣ. ಮತ್ತು ಚಾಯ್ಸ್ ಎಂಟ್ರಿಯನ್ನು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಪ್ಪ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ನಿಮಗೂ ಸ್ವಲ್ಪ ಮೈಂಡಲ್ಲಿ ಓಹೋ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋಗೆ
ಅನಿಸುತ್ತೆ ಅನ್ನೋ ಮಾತು ಸ್ಟೂಡೆಂಟ್ಸ್. ಕೊನೆಯವರೆಗೂ ನೋಡಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನೀವು ಮೊದಲು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ತೀರಾ. cet.online.karnataka.gov.in ಅಂತ ಟೈಪ್ ಮಾಡ್ತೀರಾ, ಸರ್ಚ್ ಮಾಡ್ತೀರಾ. ನೆಕ್ಸ್ಟು ಏನು ಬರುತ್ತೆ, CET ವೆಬ್ಸೈಟ್ ಬರುತ್ತೆ. ನೆಕ್ಸ್ಟಲ್ಲಿ 3 ಡಾಟ್ಸ್ ಅನ್ನು ಕ್ಲಿಕ್ ಮಾಡ್ತೀರಾ. ಪ್ರವೇಶ ಅಡ್ಮಿಷನ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ಇರುತ್ತೆ ಸ್ಟೂಡೆಂಟ್ಸ್, UG CET or UG NEET and other professional courses 2024 ಚಾಯ್ಸ್ ಪೇಮೆಂಟ್ ಅಂಡ್ ಅಡ್ಮಿಷನ್ ಅಂತ ಇಲ್ಲಿ ಕಾಣ್ತಿದೆ ರೆಡ್ ಕಲರಲ್ಲಿ. ಓಕೆ, ಅಲ್ಲಿ ನಿಮ್ಮ CET ನಂಬರ್ ಅನ್ನು ಕೊಡಿ. ಕೆಳಗಡೆ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಕಾಣ್ತಿದೆ. ನಂತರ ಸಬ್ಮಿಟ್ ಅಂತ ಕೊಡ್ತೀರಾ. ಹೀಗೆ ಬರುತ್ತೆ ಸ್ಟೂಡೆಂಟ್ಸ್ ಇನ್ನೊಂದು ಪೇಜ್. CET ನಂಬರು, ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೋಡು, ಪಾಸ್ವರ್ಡು, ನೆಕ್ಸ್ಟ್ ಲಾಗಿನ್ ಅಂತ ಕೊಡ್ತೀರಾ. ಆದಮೇಲೆ ನೆಕ್ಸ್ಟ್ ಪೇಜ್ ಹೀಗೆ ಓಪನ್ ಆಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಓಕೆ, ನೆಕ್ಸ್ಟ್ ನಿಮಗೆ ಅಲಾಟ್ಮೆಂಟ್ ಆಗಿರೋದು ಯಾವ ಬ್ರಾಂಚ್ ಅಂಡ್ ಯಾವ ಕಾಲೇಜ್ ಅನ್ನೋದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅದೇ ಅಲಾಟ್ಮೆಂಟ್ ಆಗಿರುವ ಕಾಲೇಜ್ ಮತ್ತು ಬ್ರಾಂಚ್ ಕೆಳಗಡೆ ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಬ್ಲೂ ಕಲರಲ್ಲಿ ಕಾಣ್ತಾ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಪೇಜ್ ಹೀಗೆ ಓಪನ್ ಆಗುತ್ತೆ. ಇದನ್ನು ಸ್ವಲ್ಪ ಓದ್ಕೊಳ್ಳಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅಂತ ಕೊಟ್ಟಿರ್ತಾರೆ. ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಜೊತೆ ಮತ್ತು ನೀವು ಸರಿಯಾಗಿ ಆಲೋಚನೆ ಮಾಡಿ ಒಂದು ಡಿಸೈಡ್ ತಗೊಂಡಿದ್ರೆ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡ್ತೀರಾ. ಇಲ್ಲಿ ಚಾಯ್ಸ್ 1 ಆರ್ ಚಾಯ್ಸ್ 2 ಒನ್ಸ್ ಎಂಟರ್ಡ್ ಈಸ್ ಫೈನಲ್, ಪ್ಲೀಸ್ ಬಿ ಕಾನ್ಷಿಯಸ್ ವೆಲ್ ಎಕ್ಸ್ಪೆಕ್ಟಿಂಗ್ ಯುವರ್ ಚಾಯ್ಸ್ ಅಂತ ಬಂದಿರುತ್ತೆ. ಚಾಯ್ಸ್ 1 ಆರ್ ಚಾಯ್ಸ್ 2, ಚಾಯ್ಸ್ 1 ಆರ್ ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ ಚಾಯ್ಸ್ 1 ಅವರು ಡೈರೆಕ್ಟಾಗಿ ಇನ್ನು ಫೀ ಪೇಮೆಂಟ್ ಮಾಡೋದಿರುತ್ತೆ. ಚಾಯ್ಸ್ 2 ಅವರು ನೆಕ್ಸ್ಟ್ ಕೌನ್ಸಿಲಿಂಗ್ಗೆ ಹೋಗ್ತಾರೆ, ನೆಕ್ಸ್ಟ್ ರೌಂಡು. ಓಕೆ, ನೆಕ್ಸ್ಟ್ ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿಕೊಂಡಿರೋ ವಿದ್ಯಾರ್ಥಿಗಳಿಗೆ ಇನ್ನು ನೆಕ್ಸ್ಟು ಬ್ಯಾಂಕ್ ಕಾಪಿ ಆ್ಯಂಡ್ KEA ಕಾಪಿ ಆ್ಯಂಡ್ ಕಾಲೇಜ್ ಕಾಪಿ ಅಂತ 3 ರಿಸಿಪ್ಟ್ ಬರ್ತವೆ. ಇವನ್ನು ಬಹಳ ಭದ್ರತೆಯಿಂದ ಇಟ್ಟುಕೊಂಡು ಬ್ಯಾಂಕ್ ಕಾಪಿಯನ್ನು ಹೋಗಿ ಬ್ಯಾಂಕ್ಗೆ ತಲುಪಿಸಿ ಓಕೆ ಸೀಲ್ ಅನ್ನು ಹಾಕಿಸಿಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ. ಇನ್ನು KEA ಕಾಪಿ, ಕಾಲೇಜ್ ಕಾಪಿ ಭದ್ರತೆಯಿಂದ ನೀವು ಇಟ್ಟುಕೊಳ್ಳಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಪ್ರೋಸೆಸ್ ಇರುತ್ತೆ. ಓಕೆ, ಅಲಾಟ್ಮೆಂಟ್ ಕೆಳಗಡೆ ಇನ್ನೊಂದು ಬರುತ್ತೆ, ಏನು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ. ಅದನ್ನು ಕ್ಲಿಕ್ ಮಾಡಿದ ನಂತರ ಹೀಗೆ ಬರುತ್ತೆ ಸ್ಟೂಡೆಂಟ್ಸ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಅಲಾಟ್ಮೆಂಟ್ ರೌಂಡು, ಸ್ಟ್ರೀಮು, ಕಾಲೇಜು ಎಲ್ಲ ನೋಡ್ತಿದ್ದೀರಾ. ಇವೆಲ್ಲವನ್ನು ಕರೆಕ್ಟ್ ಇದೆಯಾ ಇಲ್ಲ ಅನ್ನೋದನ್ನು ನೋಡಿ ಎಸ್ ಆರ್ ನೋ ಅಂತ ಸಬ್ಮಿಟ್ ಮಾಡಿ. ಅವರು ಸ್ವಲ್ಪ ಕ್ವಶನ್ಸ್ ಕೇಳ್ತಿರ್ತಾರೆ, ಅದಕ್ಕೆ ಕ್ವಶನ್ ತಕ್ಕಂತೆ ನೀವು ಆನ್ಸರ್ ಕೊಟ್ಟು ನೆಕ್ಸ್ಟ್ ಸಬ್ಮಿಟ್ ಕೆಳಗಡೆ ಕೊಡಬೇಕಾಗುತ್ತೆ. ಅಲ್ಲಿಗೆ ನಿಮ್ಮ ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಕಂಪ್ಲೀಟ್ ಆದ ಹಾಗೆ. ಇನ್ನು ಚಾಯ್ಸ್ 2, 3 ಆರ್ 4 ವಿದ್ಯಾರ್ಥಿಗಳಿಗೆ 4 ವಿದ್ಯಾರ್ಥಿಗಳಂತೂ ಇನ್ನು ಎಕ್ಸಿಟ್ ಆಗ್ತಾರೆ, ಇನ್ನು ಏನಿರಲ್ಲ ಅವ್ರದ್ದು. ಚಾಯ್ಸ್ 2 ಆರ್ ಚಾಯ್ಸ್ 3 ವಿದ್ಯಾರ್ಥಿಗಳು ಸ್ವಲ್ಪ ಕಾಯಬೇಕಾಗುತ್ತೆ, ಸ್ವಲ್ಪ ಕೌನ್ಸಿಲಿಂಗ್ ಲೇಟ್ ಆಗುತ್ತೆ. ಓಕೆ, ಬಹಳ ಭದ್ರತೆಯಿಂದ ಜಾಗ್ರತೆಯಿಂದ ಆಲೋಚನೆ ಮಾಡಿ ಚಾಯ್ಸ್ ಎಂಟ್ರಿ ಮಾಡಿ. ಮತ್ತೆ ಆಪ್ಷನ್ ಎಂಟ್ರಿ ಮಾಡಿದ ಹಾಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಆಗಲ್ಲ. ಸ್ವಲ್ಪ ಏನಾದರೂ ಆಲೋಚನೆ ಮಾಡಿ ತಂದೆ ತಾಯಿ ಹತ್ರ ಸ್ವಲ್ಪ ಭೇಟಿ ಆಗಿ ಅವರ ಮಾತು ಸ್ವಲ್ಪ ಕೇಳಿ. ಓಕೆ ಸ್ಟೂಡೆಂಟ್ಸ್, ಇನ್ನು ನೆಕ್ಸ್ಟು SC ST ಮತ್ತು ಜನರಲ್ ಸ್ಟೂಡೆಂಟ್ಸ್ಗೆ ಫೀಸ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನೀವು ಕೊನೆಯವರೆಗೂ ನೋಡೋಕ್ಕಷ್ಟು ಟ್ರೈ ಮಾಡಿ ಸಾಕು, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ, ಶೇರ್ ಮಾಡಿ. ಓನ್ಲಿ 1 ವಿಡಿಯೋ ಇವೆಲ್ಲ ಮಾಹಿತಿಗಳನ್ನು ತಿಳಿಸಿದ್ದೇನೆ. ಪ್ಲೀಸ್ ಶೇರ್ ಯುವರ್ ಫ್ರೆಂಡ್ಸ್, ವಾಟ್ಸಪ್ ಗ್ರೂಪ್ಸ್ ಆರ್ ರಿಲೇಟಿವ್ ಫ್ರೆಂಡ್ಸ್. ಓಕೆ, ಈಗ SC ST ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಮಾತಾಡೋದು ಆದರೆ KCET ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಇಂಜಿನಿಯರಿಂಗ್ಗೆ ಹೆಚ್ಚು ಜಾಯಿನ್ ಆಗೋದು. ಆದ ಕಾರಣ KCET ವಿದ್ಯಾರ್ಥಿಗಳೇ ಇಂಜಿನಿಯರಿಂಗ್ ನೀವು ಜಾಯಿನ್ ಆಗ್ತಿದ್ರೆ SC ST ವಿದ್ಯಾರ್ಥಿಗಳಿಗೆ ಮಿನಿಮಮ್ ಅಂದರೂ 60,000 ಫೀಸ್ ಕಟ್ಟಬೇಕಾಗುತ್ತೆ, ಪೇ ಮಾಡಬೇಕಾಗುತ್ತೆ. ಓಕೆ, ಆನ್ಲೈನ್ನಲ್ಲಿ. ಇನ್ನು OBC ಮತ್ತು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ 1,30,000 ಇದ್ದರೆ 1,30,000 ಪೇ ಮಾಡಬೇಕಾಗುತ್ತೆ. ಏಕೆಂದರೆ OBC ಮತ್ತು ಜನರಲ್ ಮೆರಿಟ್ಗೆ ಸ್ಕಾಲರ್ಶಿಪ್ ಬೀಳೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ SC ST ವಿದ್ಯಾರ್ಥಿಗಳಿಗೆ 1,30,000ದಲ್ಲಿ 60,000 ಫೀಸ್ ಅವರು ಕಟ್ಟಿದರೆ ಇನ್ನು ಎಷ್ಟು ಉಳಿಯುತ್ತೆ? 70,000 ರಿಂದ 80,000 ಅವರಿಗೆ ಸ್ಕಾಲರ್ಶಿಪ್ ಬೀಳುತ್ತೆ. ಆದರೆ ಜನರಲ್ ಮೆರಿಟ್ ಮತ್ತು OBC ವಿದ್ಯಾರ್ಥಿಗಳಿಗೆ ಕೇವಲ 10,000 ರಿಂದ 15,000 ಮಾತ್ರ ಬೀಳೋಕ್ಕೆ ಸಾಧ್ಯ ಅಂತ ಹೇಳಬೇಕು. ಹೌದಾ? ಇದು ನಿಜ.
ನೀವು ಫೀಸ್ ರೆಡಿ ಇಟ್ಕೊಳ್ಳೋದು 60,000ದಿಂದ 70,000 SC ST ವಿದ್ಯಾರ್ಥಿಗಳು ಹೆಚ್ಚು ಕಮ್ಮಿ. ಜನರಲ್ ಮೆರಿಟ್ ಮತ್ತು OBC ವಿದ್ಯಾರ್ಥಿಗಳು ಆಲ್ಮೋಸ್ಟ್ 1,30,000ದಿಂದ 1,40,000 ರೂಪಾಯಿವರೆಗೂ ನೀವು ಕೂಡಿ ಇಟ್ಕೋಬೇಕು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.